ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿಯಲ್ಲಿ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಂತರ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ, ನಂತರ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಇವಾಗ ಹಾಕ್ಕೊತಾ ಇದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ. ನಂತರ ಇಲ್ಲಿ ತರಕಾರಿಗಳನ್ನು ತೊಗೊಂಡಿದ್ದೀವಿ. ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿ ಮತ್ತು ಪಟಾಟ, ಆಲೂಗಡ್ಡೆ ಇವನ್ನ ಸೇರಿಸ್ಕೊಂಡು ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ನಂತರ ಪೇಸ್ಟ್ ಈ ರೀತಿಯಾಗಿ ತರಿಯಾಗಿ ರುಬ್ಬಿರಬೇಕು, ತೀರಾ ನುಣ್ಣಗೆ ರುಬ್ಬಿಬೇಡಿ. ನೆಕ್ಸ್ಟು ಒಂದು ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಾಂದರೆ ಇದಕ್ಕೆ ತುಪ್ಪ ಬೇಕಾದರೂ ಸೇರಿಸ್ಕೋಬೋದು. ಇದರಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆಯನ್ನು ಸೇರಿಸ್ಕೊಂಡಿದ್ದೀವಿ. ನಂತರ ಮೀಡಿಯಮ್ ಆನಿಯನನ್ನು ಸೇರಿಸ್ಕೊಂಡಿದ್ದೀವಿ, ಸ್ಲೈಸಾಗಿ ಕಟ್ ಮಾಡಿಕೊಂಡು. ಅದಕ್ಕೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ರುಬ್ಬುವಾಗ ಮಸಾಲೆ ಅದರಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀವಿ, ತುಂಬಾ ಖಾರ ಅನಿಸುತ್ತೆ. ನಂತರ ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಏನು ತರಕಾರಿಗಳನ್ನು ಇಟ್ಟಿದ್ವಲ್ಲ ಅದನ್ನೇ ಆ್ಯಡ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀವು ಬೇಕಾದರೆ ಯಾವ ತರಕಾರಿ ಕೂಡ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ತರಕಾರಿಗಳು ರಬ್ಬಲ್ ಥರ ಆಗಿಬಿಡುತ್ತೆ. ಹಾಗಾಗಿ ನಂತರ ರುಬ್ಬಿರೋ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದನ್ನು ಸಹ ತರಕಾರಿ ಜೊತೆ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅವಾಗೇ ತುಂಬಾ ರುಚಿಯಾಗಿರೋದು. ನಂತರ ಇಲ್ಲಿ ನಾವು ಒಂದು ಗ್ಲಾಸಿಗೆ ಸ್ವಲ್ಪ ಅಕ್ಕಿ ಕಡಿಮೆ ಇದೆ, 1 ಗ್ಲಾಸ್ ಅಳತೆನೇ ತೊಗೊಂಡಿದ್ದೀವಿ, ಅಕ್ಕಿ ತೊಗೊಂಡಿದ್ದೀವಿ, ಬುಲೆಟ್ ರೈಸ್. ನಂತರ ಚಿಕ್ಕ ಗ್ಲಾಸ್ ಅಳತೆಯಿಂದ ಸಣ್ಣ ಗ್ಲಾಸಿಂದ 1 ಗ್ಲಾಸು ಬಾಸುಮತಿ ರೈಸ್ ತೊಗೊಂಡಿದ್ದೀವಿ. ನಂತರ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಥರ ಫ್ರೈ ಆಗಿರಬೇಕು. ಅದಕ್ಕೆ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಥರ ಅಕ್ಕಿನ ನೀರು ಹಾಕಿಬಿಟ್ಮೇಲೆ ಸೇರಿಸ್ಕೊಂಡ್ರೆ ಉದುರಾಗಿ ಬರೋದಿಲ್ಲ. ಈ ಥರ ಮಸಾಲೆ ಫ್ರೈ ಆಗಿದ್ಮೇಲೆ ಡೈರೆಕ್ಟ್ ಅಕ್ಕಿನ ಸೇರಿಸ್ಕೊಂಡ್ರೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅಕ್ಕಿ ತುಂಬಾ ಚೆನ್ನಾಗಿ ಅನ್ನ ಉದುರಾಗಿ ಬರುತ್ತೆ. ಹಾಗಾಗಿ ಈ ಥರ ಕೈ ಆಡಿಸ್ಕೊತಾನೆ ಇರಿ, ಯಾಕಂದರೆ ಕೆಳಗಡೆ ಒತ್ತೋಗ್ಬಿಡುತ್ತೆ. ಸೌಟನ್ನ ಈ ಥರ ತಿರುಗಿಸ್ಕೊತಾನೆ ಇರಿ. ನಂತರ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದ ನಂತರ 2 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಕುಕ್ಕರಿಗೆ ನೀರು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಸರಿ ಇದೆ ಅಲ್ವ ಅಂತ ನೋಡ್ಕೊಂಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಬಿಡೋಣ. ನಂತರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಇವಾಗ ವಿಜಿಲ್ ಓಡಿಸ್ಕೊಂಬಿಡೋಣ. ಒಂದು 2ರಿಂದ 3 ವಿಜಿಲ್ಲು ಬರಲಿ. ನಂತರ ರೆಡಿಯಾಗಿದೆ ನೋಡಿ ವೆಜಿಟೇಬಲ್ ಪಲಾವ್. ಮಕ್ಕಳ ಲಂಚ್ ಬಾಕ್ಸಿಗೆ, ಬೆಳಗಿನ ಟಿಫನಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಪಲಾವ್ ನಂತರ ಮಿರ್ಚಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಲಂಬಾಣಿ ಅಡುಗೆ ಮನೆ ಚಾನಲ್ನ ರೆಸಿಪಿಗಳು ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.